20 ಶಾಸಕರಿಗೆ ಟಿಕೆಟ್ ಕೊಡದ ಕೇಜ್ರಿವಾಲ್, ಚುನಾವಣೆಯಲ್ಲಿ ಬೆಲೆ ತತ್ರ ಮಾಜಿ ಸಿಎಂ ಅನ್ನುವಂಥ ಪ್ರಶ್ನೆ. ಈಗ ಇದೂ ಕಾರಣ ಇರಬಹುದು. 20 ಶಾಸಕರ ಪೈಕಿ ಬಿಜೆಪಿ 8 ಶಾಸಕರು ಸೇರಿದ್ರು ಬಿಜೆಪಿಗೆ. ಹಾಲಿ ಶಾಸಕರಿಗೆ ಟಿಕೆಟ್ ನೀಡದೆ ಈ ಒಂದು ಬೆಲೆ ತರಬೇಕಾಯ್ತಾ ಅನ್ನುವಂಥ ಪ್ರಶ್ನೆ. 7ನೇ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ಗೆ ಹಿನ್ನಡೆ. 20 ಶಾಸಕರಿಗೆ ಟಿಕೆಟ್ ಕೊಡದ ಕೇಜ್ರಿವಾಲ್ ಈಗ ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸಬೇಕಾಯ್ತಾ ಅನ್ನುವಂಥ ಪ್ರಶ್ನೆ. ಬಹಳ ಪ್ರಮುಖವಾಗಿ ಅಂದ್ರೆ ಇಲ್ಲಿ ಬಿಜೆಪಿ ಫಾರ್ಮುಲಾನ ಅನುಸರಿಸಲಿಕ್ಕೆ ಹೋದ್ರ ಅಂತ, ಹೊಸಬರಿಗೆ ಅವಕಾಶ ಕೊಡೋಣ ಅಂತನೋ ಅಥವಾ ಬೇರೆ ಏನಾದರೂ ಕಾರಣಗಳಿರ್ಬೋದಾ ಟಿಕೆಟ್ ಕೊಡದೇ ಇರೋದಕ್ಕೆ, ಯಾವ ರೀತಿ ಅಂತ ಹೇಳಿ. ಒಟ್ಟಿನಲ್ಲಿ ಇದು ಸಮಸ್ಯೆ ಆಗಿರಬಹುದು. ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಅಧಿಕಾರ ಬರುವುದು ನಿಶ್ಚಿತ ಅನ್ನುವಂಥ ರೀತಿಯಲ್ಲಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿ ರಿಸಲ್ಟ್ ಬರ್ಬೋದು ಅಂತೇಳಿ. ಮತ್ತು ಎಕ್ಸಿಟ್ ಪೋಲ್ ಅದರ ಪ್ರಕಾರನೂ ಹಲವಾರು ಏಜೆನ್ಸಿಗಳು ಏನೊಂದು ಎಕ್ಸಿಟ್ ಪೋಲ್ ಮಾಡಿದ್ದು ಅವರ ನಿರೀಕ್ಷೆನೂ ಅದೇ ರೀತಿ ಇತ್ತು. ಅದಕ್ಕಾಗಿ ಇವತ್ತು ಒಳ್ಳೆಯ ರೀತಿಯಂಥ ಫಲಿತಾಂಶ ಬಂದದ. ಮತ್ತು ಇಡೀ ದೇಶಕ್ಕೆ ಯಾವ ರೀತಿ ನರೇಂದ್ರ ಮೋದಿ ಒಂದು ಉತ್ತಮವಾದಂಥ ಆಡಳಿತ ಕೊಟ್ಟಿದ್ದಾರೆ, ಇಡೀ ಜಗತ್ತಿನಲ್ಲಿ ಒಂದು ಗೌರವ ತರುವಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಅದೇ ರೀತಿ ದಿಲ್ಲಿಯ ಜನತೆ ಸಹಿತ ರಾಜ್ಯದಲ್ಲಿಯೂ ಸಹಿತ BJP ಸರ್ಕಾರ ಮೋದಿಯವರ ನಾಯಕತ್ವ ಬೇಕು ಅನ್ನುವಂಥ ಒಂದು ರಿಸಲ್ಟನ್ನು ಇವತ್ತು ದಿಲ್ಲಿ ಫಲಿತಾಂಶದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯತೆ. ಮತ್ತು 10 ವರ್ಷದ ಆಡಳಿತ, ಕೇಜ್ರಿವಾಲ್ ಆಡಳಿತ ಒಂದು ಇಮೇಜ್ ಬೆಳೆಸ್ಕೊಂಡಿದ್ರು ಕೇಜ್ರಿವಾಲ್, ಆ ಇಮೇಜು ಕಂಪ್ಲೀಟ್ಲಿ ನೆಗೆಟಿವ್ ಆಗಿದೆ. ಅಣ್ಣಾ ಹಜಾರೆಯವರ ಇನ್ನೊಂದು ಹೋರಾಟದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅದರ ಲೀಡ್ ತೊಗೊಂಡು ಅವರು ಒಂದು ಇಮೇಜ್ ಬೆಳೆಸ್ಕೊಂಡ್ರು ಕೇಜ್ರಿವಾಲ್. ಮತ್ತು ಯಾವ ರೀತಿ ಇಮೇಜ್ ಬೆಳೆಸ್ಕೊಂಡ್ರು ಅಂದರೆ ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ ತರಲಿಕ್ಕೆ ನಾನೇ ಕಾರಣೀಭೂತ ಆಗ್ತೀನಿ ಅನ್ನುವಂಥ ರೀತಿಯಲ್ಲಿ ಭಾಳ ದೊಡ್ಡ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬಂದರು. ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ ದೆಹಲಿಯ ಕೇಜ್ರಿವಾಲ್ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಆಪ್ ನಾಯಕರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಈ ರೀತಿಯ ಫಲಿತಾಂಶದ ವಿಚಾರವಾಗಿ ಚರ್ಚೆ, ಗೆಲುವು ಸಾಧಿಸುವ ಅಭ್ಯರ್ಥಿಗಳ ರಕ್ಷಣೆಗೆ ಆಪ್ ಈಗ ನಿಂತಿದೆ. ಮಾಜಿ ಸಿಎಂ ಕೇಜ್ರಿವಾಲ್ ನಿವಾಸದಲ್ಲಿ ಈ ಮಹತ್ವದ ಚರ್ಚೆ, ಯಾರು ಗೆಲ್ತಾರೋ ಅವರ ರಕ್ಷಣೆಗೆ ನಿಲ್ಲಬೇಕು ಅಂತ. ಈ ರಿಸಲ್ಟ್ ಈಗ ಅನೌನ್ಸ್ ಆದ ಮೇಲೆ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಬದಲಾವಣೆ ಆಗಲಿಕ್ಕಿದೆ ಅಲ್ಲಿ ದೆಹಲಿಯಲ್ಲಿ. और इसके कारण आज वो इलेक्शन में हार गए, कम वोटिंग हुई है। तो क्या अन्ना भ्रष्टाचार जो उनके नेताओं के ऊपर जो भ्रष्टाचार के आरोप लगे थे, तो क्या वो भी इस नाकामी के पीछे जो उनको कम सीट मिली है वो भी वजह रही? भ्रष्टाचार उनके ऊपर भ्रष्टाचार के अरविंद केजरीवाल हो या उनके कई नेता हो, उनके ऊपर भ्रष्टाचार के आरोप लगे थे, क्या ये वजह हो सकती है जो उनके कम सीट चुनकर आए हैं? राजनीति में आरोप प्रत्यारोप होते रहते हैं, लेकिन जब आरोप होते हैं तो ये आरोप कैसे गलत है वो जनता को दिखाना जरूरी है कि ये मेरे ऊपर जो आरोप हुआ ये गलत है। ये साबित करना पड़ता है। जो साबित होगा तो कोई नहीं बिगाड़ सकता है। वो सच हमेशा सच होता है, झूठा हमेशा झूठ होता है। तो सच के मार्ग से जाना चाहिए। कई बार ऐसा ಮಾಡಿದ್ರು ಕೂಡ ಎಡುತ್ತಾ ಇದ್ರು. ಫೈನಲಿ ವಿಜಯೋತ್ಸವ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮ ಮನೆ ಮಾಡಿ ಬಿಜೆಪಿ ಬಾವುಟಗಳು, ಪ್ರಧಾನಿ ಮೋದಿ ಅವರ ಕಟೌಟ್ ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇವೆ. ದೆಹಲಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ರಾತ್ರಿ 7 ಗಂಟೆಗೆ ಮೋದಿ ಸಂಭ್ರಮಾಚರಣೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ.
ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಲಿಕ್ಕಿದ್ದಾರೆ. ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ಅವರು ದೆಹಲಿ ಬಿಜೆಪಿ ಕಚೇರಿಗೆ ಆಗಮಿಸಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ರಾಜ್ಯ ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲುತ್ತೋ ಗೆದ್ದ ತಕ್ಷಣ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಇರುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಇತ್ಯಾದಿ ಪ್ರಮುಖ ಬಿಜೆಪಿ ನಾಯಕರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ದೇಶದ ಜನತೆಗೆ ಗೆಲ್ಲಿಸಿದಂತ ಮತದಾರರಿಗೆ ಧನ್ಯವಾದಗಳನ್ನು ಹೇಳುವಂತಹ ಒಂದು ಪ್ರತೀತಿ. ಆ ಪ್ರಕಾರವಾಗಿ ಈಗ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ಅವರು ಕೂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿ ಆಗ್ಲಿಕ್ಕಿದ್ದಾರೆ. ಕೇಜ್ರಿ ಕ್ರಾಂತಿ ಈಗ ಅಂತ್ಯವಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ಹಿನ್ನಡೆಯಲ್ಲಿದ್ದಾರೋ ಮುನ್ನಡೆಯಲ್ಲಿದ್ದಾರೋ ಅದರದ್ದೇನೂ ಅಪ್ಡೇಟ್ ಬಂದಿಲ್ಲ. ಕೇಜ್ರಿವಾಲ್ ನೋಡಿ ಬಿಜೆಪಿಯನ್ನು ಕೈ ಹಿಡಿದಿದೆ. ಸಿಖ್, SC, ST ಮತ್ತು OBC ಜನಾಂಗ ದೆಹಲಿಯಲ್ಲಿ ಬಿಜೆಪಿಗೆ ಜೈ ಎಂದಿದ್ದಾರೆ ದಕ್ಷಿಣ ಭಾರತೀಯರು. ಯಾವ ರೀತಿ ದಿಗ್ವಿಜಯದ ಹಿಂದಿನ ರಹಸ್ಯ ಇದು. ಮುಸ್ಲಿಮರ ಮತ ಕೂಡ ಬಿಜೆಪಿಗೆ ಅಂದಾಜು 5% ವೋಟ್ ಬಿದ್ದಿದೆ. 5% ಮುಸ್ಲಿಂ ವೋಟ್ ಬಿದ್ದಿರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಷ್ಟು ಕ್ಷೇತ್ರಗಳ ಮುಂದೆ ಇದೆ. ಬಿಜೆಪಿಗೆ IT ಸ್ಲ್ಯಾಬ್ ಮತ್ತು 70% ಮಧ್ಯಮ ವರ್ಗ ಸಾಥ್ ಕೊಟ್ಟಿದೆ. ಇನ್ನು ಬಿಜೆಪಿ ಹಿಂದುತ್ವ ಅಜೆಂಡಾ ಕ್ಲಿಕ್ ಆಗಿದೆ. ಗೆಲುವಿಗೆ ಮೋದಿ ಪುಣ್ಯ ಸ್ನಾನ ವರವಾಗಿರಬಹುದು. ಕುಂಭಮೇಳದ ಯಶಸ್ಸು ಬಿಜೆಪಿ ಗೆಲುವಿನ ಗುಟ್ಟು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಎಲ್ಲ ಕಾರಣಗಳಿಂದ ಬಿಜೆಪಿ ಇಷ್ಟು ಮುನ್ನಡೆ ಸಾಧಿಸಿಕೊಂಡಿರೋದು. ಮತ್ತೆ ಕ್ಲಿಕ್ ಆದ ಬಿಜೆಪಿ ಮೈಕ್ರೋ ಮ್ಯಾನೇಜ್ಮೆಂಟ್, ಬೂತ್ ಮಟ್ಟದಲ್ಲಿ ಬಿಜೆಪಿ ತಂತ್ರ, ಗೆಲುವಿಗೆ ಬೇಕಾದಂಥ ಪ್ರತಿತಂತ್ರಗಳು ಇಲ್ಲಿ ವರ್ಕೌಟ್ ಆಗಿರೋದು. ಇನ್ನು ಕೇಜ್ರಿವಾಲ್ ಭ್ರಷ್ಟಾಚಾರ, ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ನೆರವಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ಇಷ್ಟು ಒಟ್ಟು 8 ಪ್ರಮುಖ ಅಂಶಗಳು ಇಲ್ಲಿ ವರ್ಕೌಟ್ ಆಗಿದೆ ಅಂತ. ಅದರಲ್ಲಿ ಶ್ರೀಪಾದ್ ಪ್ರಮುಖವಾಗಿ ಮೋದಿ ಪುಣ್ಯ ಸ್ನಾನ ಮಾಡಿದ್ದು, ಜೊತೆಗೆ ಕುಂಭಮೇಳದ ಯಶಸ್ಸು, ಇದು ಗೆಲುವಿಗೆ ಕಾರಣ ಆಗಿದೆ ಅನ್ನೋದೇ. ಆದರೆ ಯೋಗಿ ಆದಿತ್ಯನಾಥ್ ಲೋಕಸಭೆ ಚುನಾವಣೆಯಲ್ಲಿ ಅಯೋಧ್ಯೆ ಇದ್ರೂ ಕೂಡ ಯಾಕಲ್ಲಿ ಹಿಂದೆ ಉಳಿದಿರ್ಬೋದು ಅಂತ ನಿಮ್ಮ ಲೆಕ್ಕಾಚಾರ? ಅದೇ ಅವುಗಳು ಕಾರಣ ಆಗೋದಾಗಿದ್ರೆ. ಭಾವುಕರಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸೋಲಿನ ಭೀತಿಯಲ್ಲಿ ಮಾಜಿ ಸಿಎಂ ಕೇಜ್ರಿವಾಲ್ 1228 ಮತಗಳಿಂದ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆಗಲೇ 2228 ಇತ್ತು, 2225 ಇತ್ತು. 2225, ಈಗ 1228. ಮತ್ತೆ 1000 ಮತಗಳ ಅಂತರದಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಆಗ್ತಾ ಇತ್ತು. ಬಿಜೆಪಿಯ ಪರ್ವೇಶ್ ವರ್ಮಾ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮಾಜಿ ಸಿಎಂ ಕೇಜ್ರಿವಾಲ್ ಅವರಿಗೆ ಸೋಲಿನ ಭೀತಿ, ಹತ್ತಿರವಾಗ್ತಾ ಇದ್ದಾರ ಸೋಲಿಗೆ ಅನ್ನುವಂತ ಪ್ರಶ್ನೆ. ಬಿಜೆಪಿಯ ಪರ್ವೇಶ್ ವರ್ಮಾ ಈಗ ಗೆಲುವಿಗೆ ಸನಿಹ ಆಗ್ತಾ ಇದ್ದಾರೆ. ಭಾರಿ ಅಂತರ ಅಲ್ಲದೆ ಇದ್ರೂ ಕೂಡ 1000 ಮತಗಳ ಅಂತರ ಸದ್ಯಕ್ಕಿರೋದು. ಆಗ್ಲೇ 2000 ಇತ್ತು, ಈಗ 1000.